ಈಗ ನಮ್ಮ ಸಾಮಾಜಿಕ ವ್ಯವಸ್ಥೆನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಜನ ಮಕ್ಕಳು ಯಂಗ್ಸ್ಟರ್ಸು ಮದುವೆ ಮಾಡ್ಕೊಳ್ಳೋಕ್ಕೆ ಹಿಂಜರಿಯುವಂಥ ಒಂದು ಪರಿಸ್ಥಿತಿ ಬಂದಿದೆ. ಕರಿಯರ್ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು, ವಿದೇಶಕ್ಕೆ ಹೋಗಬೇಕು ಅಥವಾ ಇನ್ನೂ ಹೈಯರ್ ಪೋಸ್ಟ್ಗೆ ಹೋಗಬೇಕು, ಇನ್ನೂ ಅರ್ನ್ ಮಾಡಬೇಕು ಅಥವಾ ಸೆಟ್ಲ್ ಆಗ್ಬೇಕು ಅನ್ನೋಂಥದ್ದು. ಇನ್ನು ಕೆಲವೊಬ್ಬರು ಹೆಣ್ಮಕ್ಳು ಕೂಡ ಎಲ್ಲೋ ನಮಗಿದು ಮದುವೆ ಆಗಿಬಿಟ್ರೆ ತುಂಬ ಸಮಸ್ಯೆಗಳು ಎದುರಿಸ್ಬೇಕಾಗತ್ತೆ ಅನ್ನುವಂಥದ್ದು. ಈ ಕಾರಣಗಳಿಗಾಗಿ ಮದುವೆನ ಡಿಲೇ ಮಾಡುವಂಥದ್ದು ಅಥವಾ ಮದುವೆನೇ ಬೇಡ ಅನ್ನುವಂಥ ಪರಿಸ್ಥಿತಿಯಲ್ಲೂ ಕೆಲವೊಬ್ರು ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ತಂದೆ ತಾಯಿಗಳ ಪಾತ್ರ, ಅದರ ಪೋಷಕರ ಪಾತ್ರ ಹೇಗಿರುತ್ತೆ? ಎಲ್ಲ ಒಂದು ಕಡೆ ಅವರು ತಮ್ಮ ಮಕ್ಕಳಿಗೆ ಇದನ್ನು ಕನ್ವಿನ್ಸ್ ಮಾಡೋದಕ್ಕೆ, ಅವರಿಗೆ ಈ ಏನು ವೈವಾಹಿಕ ಒಂದು ಬಾಂಧವ್ಯಕ್ಕೆ ಒಳಪಡುವುದರ ಬಗ್ಗೆ ಅವ್ರಿಗೆ ಮನವೊಲಿಸೋದಕ್ಕೆ ಅವರಲ್ಲಿ ಆಗ್ತಾ ಇಲ್ವಾ ಅನ್ನುವಂಥದ್ದಿದೆ. ಇವತ್ತು ಮದುವೆ ಅಂತ ಪ್ರಶ್ನೆ ಮಕ್ಕಳಲ್ಲಿ ತೆಗೆದಾಗ ನಿಮಗೆ ವಾಪಸ್ ಪ್ರಶ್ನೆಗಳು ಕೇಳುವಂಥದ್ದು ಸಾಕಷ್ಟಿದ್ದಾವೆ. ಏಕೆಂದರೆ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸಮಾಜವನ್ನು ಅವರು ನೋಡಿರ್ತಾರೆ. ನಾವು ಇವಾಗ ಹಿಂದಿನ ಕಾಲದ ಥರ ಚಿಕ್ಕ ಮಕ್ಕಳನ್ನು ಅಥವಾ ಜಸ್ಟ್ ಮೆಚೂರ್ಡ್ ಮಕ್ಕಳನ್ನು ಮದುವೆ ಮಾಡ್ತಾ ಇಲ್ಲ. ಇವತ್ತು ತುಂಬ ಮೆಚೂರ್ ಆಗಿರುವಂಥ ಮಕ್ಕಳನ್ನು ಮದುವೆ ಮಾಡ್ತಿದ್ವಿ. ಅಂದರೆ 25, 26, 30 ವರ್ಷ ದಾಟಿರುವಂಥ ಮಕ್ಕಳನ್ನು ಮದುವೆ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ಸಮಾಜದ ಬಗ್ಗೆ, ಇವತ್ತಿನ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ಅರಿವಿದೆ. ಆಮೇಲೆ ಇವತ್ತು ನಮ್ಮ ಸಮಾಜದಲ್ಲಿರುವಂಥ ನೆಗೆಟಿವ್ ಪಾಯಿಂಟ್ಸ್ಗಳು ತುಂಬ ಚೆನ್ನಾಗಿ ಬೇಗ ಗ್ರಾಸ್ಪ್ ಮಾಡ್ಕೋತಾರೆ, ಬೇಗ ತಲೆಗೆ ಹೋಗುತ್ತೆ. ಪೇಪರಲ್ಲಿ ನೋಡ್ತಾರೆ, ಫ್ರೆಂಡ್ ಸರ್ಕಲಲ್ಲಿ ನೋಡ್ತಾರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ. ಹಾಗಾಗಿ ಫ್ಯಾಮಿಲಿ ಮತ್ತು ರಿಲೇಷನ್ಶಿಪ್ಪಲ್ಲಿ ಇರುವಂಥ ಪಾಸಿಟಿವ್ ಪಾಯಿಂಟ್ಸಿಗಿನ ನೆಗೆಟಿವ್ ಪಾಯಿಂಟ್ಗಳು ಅವ್ರ ತಲೆಯಲ್ಲಿ ಸಾಕಷ್ಟು ಹೋಗಿರುತ್ತೆ. ಸೊ ಇದನ್ನು ಅವರು ಮುಂದಿಟ್ಕೊಂಡು ಪ್ರಶ್ನೆಗಳನ್ನ ತಂದೆ ತಾಯಿಗಳಲ್ಲಿ ಕೇಳುವಂಥದ್ದು. ಸೊ ಈ ಪ್ರಶ್ನೆಗಳಿಗೆ ತಂದೆ ತಾಯಿಗಳು ಉತ್ತರ ಹೇಳೋದಕ್ಕೆ ರೆಡಿ ಇರಬೇಕು. ಅವರಿಗೆ ಕೌಂಟ್ರ್ ಮಾಡೋದಕ್ಕೆ ಆ ಕ್ವಶನ್ಗೆ ಕೌಂಟ್ರಾಗಿ ನೀವು ಆನ್ಸರ್ ಮಾಡಲಿಲ್ಲ ಅಂತಂದರೆ ಆ ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಉಳ್ಕೊಂಡೇ ಬಿಡುತ್ತೆ. ಸೊ ಆ ಪ್ರಶ್ನೆಗಳು ನೀವು ಕ್ಲಿಯರ್ ಮಾಡಲಿಲ್ಲ ಅಂದರೆ ಅವರಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಸಮಾಧಾನ ಇರೋದಿಲ್ಲ. ತಂದೆ ತಾಯಿಗಳು ಆ ಪ್ರಶ್ನೆಗಳು ಉತ್ತರ ಹೇಳಲಿಲ್ಲ ಅಂತಂದರೆ ಇವರು ಮಕ್ಕಳನ್ನು ಒಪ್ಸೋದಕ್ಕೆ ಆಗೋದಿಲ್ಲ. ಸೊ ಇಂಥ ಒಂದು ಗೊಂದಲಗಳಲ್ಲಿ ಇಬ್ಬರೂ ಇದ್ದಾರೆ. ಸೊ ಹಾಗಾಗಿ ಈ ಥರ ಪ್ರಶ್ನೆಗಳು ತಂದೆ ತಾಯಿಗಳಲ್ಲಿ ಮಕ್ಕಳು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮುಂಚೆನೇ ನೀವು ಕಂಡುಕೊಂಡಿದ್ದರೆ ಒಳ್ಳೆಯದು. ಅದಕ್ಕೆ ತಕ್ಕ ಮಟ್ಟಿಗಾರು ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಯಾರಿಂದನಾರು ಇದಕ್ಕೆ ಉತ್ತರಗಳನ್ನ ಕೊಡಿಸ್ಬೇಕು. ಇಲ್ಲ ಅಂತಂದರೆ ಇದು ನೀವು ಫೋರ್ಸಿಬಲ್ ಆಗೋ ಇನ್ನು ಯಾವುದೇ ಥರದಲ್ಲಾದ್ರು ಮಕ್ಕಳಿಗೆ ಮದುವೆ ಮಾಡಿದ್ರು ಕೊನೆಗೆ ಆ ಪ್ರಶ್ನೆಗಳು ಬ್ಯಾಕ್ ಆಫ್ ದ ಮೈಂಡ್ ಅವ್ರ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಇದರಿಂದ ಮುಂದೆ ಗೊಂದಲಗಳಾಗಿ ಡೈವರ್ಸ್ಗಳಾಗೋದು ಈ ಥರದ್ದು ಸಾಕಷ್ಟು ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆ ಮಕ್ಕಳಲ್ಲಿ ಏನು ಪ್ರಶ್ನೆಗಳಿದೆ, ಮದುವೆಗೆ ಮುಂಚೆ ಏನಾದ್ರು ಗೊಂದಲಗಳಿದೆಯಾ, ಏನಾದ್ರು ಕ್ವಶನ್ಸ್ ಇದೆಯಾ, ಇದಕ್ಕೆ ಅವರು ಸರಿಯಾಗಿ ಅಪ್ಪ ಅಮ್ಮನ ಜೊತೆ ಮದುವೆ ಅಂತ ವಿಚಾರ ಬಂದಾಗ ಈಗ ಮಕ್ಕಳು ಸ್ಪಂದಿಸ್ತಿಲ್ಲ ಅನ್ನೋದಾದರೆ ಇದು ಏನೋ ಅವರಲ್ಲಿ ಪ್ರಶ್ನೆಗಳಿದೆ ಅನ್ನೋದೇ ಕಡಾಖಂಡಿತವಾಗಿ ಅವರಲ್ಲಿ ಪ್ರಶ್ನೆಗಳಿರುತ್ತೆ. ಸೊ ಆ ಪ್ರಶ್ನೆಗಳನ್ನ ಏನು ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾದ ಒಂದು ಉತ್ತರಗಳನ್ನ ಕೊಟ್ಟರೆ ಅಲ್ಲಿಗೆ ಸುಮಾರು ತೊಂದರೆಗಳು ಸಾಲ್ವ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಬಹುಶಃ ನಾವು ಅದೇ ಹೇಳ್ತಾ ಇರ್ತಾರೆ, ವಯಸ್ಸಿಗೆ ಬಂದ ಮಕ್ಕಳ ಜೊತೆಗೆ ಫ್ರೆಂಡ್ಸ್ ಥರ ಇರಬೇಕು ಅಂತ. ಅಂದರೆ ಈ ಥರ ವಿಷಯಗಳನ್ನು ಮುಕ್ತವಾಗಿ ಮಾತನಾಡುವಂಥ ಒಂದು ವಾತಾವರಣ ಮನೆಗಳಲ್ಲಿ ಇರಬೇಕು. ಇತ್ತೀಚೆಗೆ ಅದು ಶುರುವಾಗಿದೆ, ಬಟ್ ಮೊದಲಿನ ದಿನಗಳೆಲ್ಲ ಅದಿರಲಿಲ್ಲ. ಇವತ್ತಿಗೂ ಕೆಲವೊಂದು ಕುಟುಂಬಗಳಲ್ಲಿ ಪಾಲಕರು ಮತ್ತು ಮಕ್ಕಳ ನಡುವೆ ಒಂದು ಏನೋ ಸಂವಹನದ ಕೊರತೆ, ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥದ್ದು ಇದೆ. ತಂದೆ ತಾಯಿಗಳು ಇವತ್ತು ಸುಮಾರು ಜನ ಫ್ರೆಂಡ್ಲಿ ಆಗೂ ಇರ್ತಾರೆ, ಮಕ್ಕಳ ಜೊತೆ ಯಾವ ವಿಚಾರಗಳನ್ನಾರು ಮಾತಾಡ್ತಾರೆ. ಆದರೆ ಈ ಮದುವೆ ಅಂತ ವಿಚಾರ ಬಂದಾಗ ಅವರು ಮದುವೆ ಆದ ಕಾಲದಲ್ಲಿ ಇದ್ದ ಪ್ರಶ್ನೆಗಳೇ ಬೇರೆ, ಈಗಿನ ಕಾಲದಲ್ಲಿರುವಂಥ ಪ್ರಶ್ನೆಗಳು ಅಥವಾ ಉತ್ತರಗಳು ಅಥವಾ ತೊಂದರೆಗಳೇ ಬೇರೆ ಇರುತ್ತೆ. ಸೊ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ತಂದೆ ತಾಯಿಗಳಿಗೂ ಗೊತ್ತಿರಬೇಕು. ಆ ಹೇಳಲಿಕ್ಕೆ ನೀವು ಯಾವಾಗ ಗೊತ್ತಾಗೋದಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಾಗೋದಿಲ್ಲ, ಅದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಅದನ್ನು ಆಗಬಾರ್ದು. ಅದು ಸಾಲ್ವ್ ಮಾಡಿಕೊಂಡು ಅಥವಾ ಅದಕ್ಕೆ ಒಂದು ಸರಿಯಾದ ಉತ್ತರಗಳನ್ನ ಕೊಟ್ಟು ಮಕ್ಕಳನ್ನ ಮುಂದೆ ತಗೊಂಡು ಹೋಗೋದು ಒಳ್ಳೆಯದು. ವಧುವರಾನ್ವೇಷಣೆ ವಿಚಾರವಾಗಿ ಸಹಾಯ, ಸೂಕ್ತ ಮಾರ್ಗದರ್ಶನ ಅಥವಾ ಆಪ್ತ ಸಲಹೆಗಾಗಿ ನಮ್ಮನ್ನು ಸಂಪರ್ಕಿಸಿ. ಅನುರಾಗ ಮ್ಯಾಟ್ರಿಮನಿ, ಸ್ಮಾರ್ಥ, ಮಧ್ವ ಹಾಗೂ ಶ್ರೀ ವೈಷ್ಣವ ಬ್ರಾಹ್ಮಣ ವಧುವರಾನ್ವೇಷಣೆಗಾಗಿಯೇ ಇರುವ ವಿಶೇಷ ವೆಬ್ಸೈಟ್. ವಿಸಿಟ್ www.anuragamatrimony.com. ಅನುರಾಗ ಮ್ಯಾಟ್ರಿಮನಿ.